ಕಣ್ಣಿಗೆ ಕಾಣುವ ದೇವರಲ್ಲಿ ಸುಬ್ರಹ್ಮಣ್ಯ ಅಥವಾ ಸರ್ಪ ಹೇಳ್ತಕ್ಕಂಥದ್ದು ಒಂದು. ಆ ಒಂದು ಪುಣ್ಯವಾದಂತಹ ನಾಗರ ಪಂಚಮಿ ಹೇಳ್ತಕ್ಕಂಥದ್ದು 29ನೇ ತಾರೀಕಿನಂದು ಬಂದಿರತಕ್ಕಂತಹದ್ದು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಿಕೊಡುವಂತೆ, ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ಈ ಒಂದು ನಾಗರ ಪಂಚಮಿಯಲ್ಲಿ ಅಪ್ಪ, ಆನಂತರದಲ್ಲಿ ಸುಟ್ಟೇವು, ಚಪ್ಪೆ ರೊಟ್ಟಿ, ಹೊದ್ಲು ಇತ್ಯಾದಿಯಾದಂತಹ ನೈವೇದ್ಯವನ್ನು ಮಾಡಿ ಹಾವಿಗೆ ಅಥವಾ ನಾಗರ ಮೂರ್ತಿಗೆ ಹಾಲು ಸಿಂಹಳದ ಅಭಿಷೇಕವನ್ನು ಮಾಡಿ ಎಲ್ಲರೂ ಕೂಡ ಭಾರತದಾದ್ಯಂತ ವಿಶೇಷವಾಗಿ ಸಂಭ್ರಮ ಸಡಗರದಿಂದ ಆಚರಿಸೋಣ. ಮತ್ತು ಅಷ್ಟೇ ಅಲ್ಲದೆ ಭೂಮಿಯ ಮೇಲೆ ಹುತ್ತದಲ್ಲಿ ವಾಸವಾಗಿರತಕ್ಕಂತಹ ಸುಬ್ರಹ್ಮಣ್ಯನ ಅನುಗ್ರಹಕ್ಕೆ ಪಾತ್ರರಾಗೋಣ.